ನನ್ನ ಪ್ರಿಯ ವೀಕ್ಷಕರುಗಳಿಗೆ ನಮಸ್ಕಾರಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶಿವಾಯ ನಮಃ. ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಇವತ್ತು ಜನ ಮೂಢನಂಬಿಕೆಗೆ ಮತ್ತೆ ಭಾಳ ಬಿದ್ದೋಗ್ಬಿಟ್ಟಿದ್ದಾರೆ. ದಯವಿಟ್ಟು ನಂಬಿಕೆಯಿಂದ ಬದುಕಿ. ದೇವರಿದ್ದಾನೆ, ದೇವರಿಗೆ ಕೈ ಮುಗಿರಿ ಅಷ್ಟೇ. ಅದು ಬಿಟ್ಬಿಟ್ಟು ಅದನ್ನು ಪೂಜೆ ಮಾಡು, ಇದನ್ನು ಪೂಜೆ ಮಾಡೋದೆಲ್ಲ ಬರೀ ಸುಳ್ಳು. ಬೇಕಾದ್ರೆ ಸತ್ಯ ನೀವು ಟ್ರೈ ಮಾಡಿ ನೋಡಿ. ನೀವು ಸುಮ್ಮನೆ ಇವತ್ತಿನ ಜ್ಯೋತಿಷ್ಯಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವೆಲ್ಲ ಡೂಪ್ಲಿಕೇಟ್ ಜ್ಯೋತಿಷ್ಯಗಳು. ನಿಜವಾಗ್ಲೂ ಇವತ್ತು ಕೆಲವು ಟಿವಿಗಳು ಬರ್ತವೆ, ನೋಡ್ತಾ ಇದ್ದೀರಾ. ತುಕಾಲಿ ಸ್ವಾಮೀಜಿಗಳು ಟಿವಿಲಿ ಬರ್ತಾ ಇದ್ರಲ್ಲ, ಅವೆಲ್ಲ ಒರಿಜಿನಲ್ಲು. ಏನು ಮೇಕಪ್ ಮಾಡ್ಕೊಂಬರ್ತಾರೆ, ಅದೆಲ್ಲ ಬಣ್ಣ ಹಚ್ಕೊಂಬಂದು ಕೂತ್ಕೊಂಡು ದುಡ್ಡಿಗೋಸ್ಕರ ಅಲ್ಲಿ ಕೂತ್ಕೊಂಬಂದಿರ ಟಿವಿಲಿ ಬರೋರು. ನಿಜವಾಗ್ಲೂ ದಯವಿಟ್ಟು ಅವೆಲ್ಲ ನಂಬಕ್ಕೆ ಹೋಗಬೇಡಿ. ನಿಮ್ಮ ನಂಬಿಕೆಯಿಂದ ಬದುಕಿ, ನಿಮ್ಮ ನಂಬಿಕೆಯಿಂದ ಜೀವನ ಮಾಡಿ. ನಾನು ಹೇಳೋದಿಷ್ಟೇ ನೋಡಿ, ಯಾರಿಗೂ ದೇವ್ರು ಬರಲ್ಲ, ಯಾವ ಮನುಷ್ಯನಿಗೂ ದೇವ್ರು ಬರಲ್ಲ. ದೇವರು ಬಂದರೆ ಅವನು ಈ ಭೂಮಿ ಮೇಲೆ ಇರಲ್ಲ. ಯಾಕಂದರೆ 110 ವರ್ಷ ಬದುಕಿದ್ರು, ಸನ್ಯಾಸಿಯಾಗಿದ್ದರು ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು. ನಡೆದಾಡುವ ದೇವರು. ಒಂದು ದಿನನೂ ಕೂಡ ಅವರು ದೇವರು ಬಂದಿರೋ ಥರ ನಾಟಕ ಆಡಲಿಲ್ಲ. ಅಂಥ ವ್ಯಕ್ತಿಗೆ ದೇವರು ಬಂದಿಲ್ಲ ಅಂದರೆ ಇನ್ಯಾವ ಕೆಲಸಕ್ಕೆ ಬರ್ದವ್ರಿಗೆ ದೇವರು ಬರ್ತತಾ? ಎಲ್ಲ ಬರೀ ಸುಳ್ಳು ಸ್ನೇಹಿತರೆ. ಅದೇ ರೀತಿ ಬಿಜಾಪುರದ ಒಬ್ಬ ಸ್ವಾಮೀಜಿಗಳು, ಸಿದ್ದೇಶ್ವರ ಸ್ವಾಮೀಜಿಗಳು, ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲೇ ನಂಬರ್ 1 ಅಂದರೆ ಇವರಿಬ್ಬರೇ. ಯಾಕಂದರೆ ಇವರಿಬ್ಬರೇ ಬಸವಣ್ಣನವರ ತತ್ವಗಳನ್ನು, ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಬಂದಿದ್ದಂದರೆ ನಿಜವಾಗ್ಲೂ ಇವರಿಬ್ಬರನ್ನೇ ನಾನು ನೋಡಿರೋದು. ಬೇರೆಯವ್ರನ್ನ ನೋಡಿಲ್ಲ. ಕೆಲವೆಲ್ಲ ಕಡಿಮೆ ಮಾಡಿದ್ದಾರೆ. ಹಿಂದೆ ಇವರು ಪುಟ್ಟರಾಜ ಗವಾಯಿಗಳು, ಸಿದ್ದರೋಡ್ ಮಠದವರು ಭಾಳ ಅದ್ಭುತವಾಗಿ ಅವರು ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸ್ವಾಮೀಜಿಗಳ ವೇಷ ಹಾಕೊಂಡು ಅದನ್ನು ಮಾಡೋದು, ಇದನ್ನು ಮಾಡೋದು, ಇದೆಲ್ಲ ಬರೀ ಸುಳ್ಳು. ನೋಡಿ, ದೇವರು ಬಂದವು ಯಾವ ಥರ ಹೇಳ್ತಾರೆ. ಬಹಳಷ್ಟು ಜನ ಶೂದ್ರರೇ ಮೈಯಲ್ಲಿ ದೇವರುಗಳು ಬರ್ತವೆ. ಬಹಳಷ್ಟು ಜನ ಶೂದ್ರರ ಮೈಯಲ್ಲಿ ಮಾತ್ರ ದೇವರುಗಳು ಬರ್ತವೆ. ಬರುವುದನ್ನು ನೀವು ಕೂಡ ನೋಡಿರ್ತೀರ ಅಲ್ವಾ? ಅದೇ ರೀತಿ ಯಾಕೆ ಬರುತ್ತೆ? ಆ ರೀತಿ ಬಂದ ದೇವರುಗಳು ನನಗೆ ಕುರಿ ಬಲಿ, ಕೋಳಿ ಬಲಿ, ಬಟ್ಟೆ ಏರಿಸು, ಗುಡಿ ಕಟ್ಟಿಸು, 11 ದಿನ 11 ವಾರ ನನ್ನ ದರ್ಶನಕ್ಕೆ ಬಾ ಅಂತ ಹೇಳ್ತವೆ ಹೊರತು ಯಾವ ದೇವರನ್ನು ಕೂಡ ಸ್ಕೂಲಿಗೆ ಬಾ, ಸ್ಕೂಲಿಗೆ ಹೋಗು, ಬುದ್ಧಿವಂತನಾಗುವಂತ ಯಾವ ದೇವರನ್ನು ಹೇಳಲ್ಲ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಬರೇ ಸುಳ್ಳು. ಈ ಸುಳ್ಳನ್ನು ನಂಬಕ್ಕೆ ಹೋಗಬೇಡಿ. ಈ ಸುಳ್ಳನ್ನು ಸತ್ಯ ಅಂತಂದೇಳಿ ನಂಬಿಸ್ತಾ ಇದ್ದಾರೆ. ನಿಜವಾಗ್ಲೂ ಈ ದೇವರು ಓದಿದ್ರೆ, ಆ ದೇವರು ಶಾಲೆಗೆ ಹೋಗಿದ್ರೆ, ದೇವರುಗಳು ಈ ಕಾಲೇಜಿಗೆ ಹೋಗಿದ್ರೆ ಹೇಳಿರೋರು, ನೀನು ಕಾಲೇಜಿಗೆ ಹೋಗಪ್ಪ, ಬರೀ ನೋಡಿ 11 ವಾರ ದೇವಸ್ಥಾನಕ್ಕೆ ಬಾ, 11 ದಿನ ದೇವಸ್ಥಾನಕ್ಕೆ ಬಾ, 11 ವಾರ ಉಪವಾಸ ಇರೋ. ಯಾವ ದೇವರು ಹೇಳಿಲ್ಲ. ಇದೆಲ್ಲ ಬರೀ ಸುಳ್ಳು. ನಂಬಕ್ಕೆ ಹೋಗ್ಬಿಡಿ. ದೇವರಿದ್ದಾನೆ, ಕೈ ಮುಗಿರಿ ಅಷ್ಟೇ. ಅದು ಬಿಟ್ಟರೆ ಈ ಪೂಜೆ ಪುನಸ್ಕಾರಗಳು ಯಾವ ದೇವ್ರನ್ನೂ ಹಿಂಗೆ ಮಾಡಿ, ಇದೇ ಥರ ಮಾಡಿ ಅಂತಂದೇಳಿ ಯಾವ ದೇವರು ಕೂಡ ಹೇಳಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಏನು ಡಿಸೆಂಬರು ಈ ತಿಂಗಳಲ್ಲೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಾರೆ, ಮತ್ತು ಓಂ ಶಕ್ತಿಗೆ ಹೋಗ್ತಾರೆ. ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ. ನಿಜವಾಗ್ಲೂ ನಿಮಗೆ ಭಕ್ತಿ ಅನ್ನೋದಿದ್ದರೆ, ನಿಜವಾಗ್ಲೂ ಭಕ್ತಿಯಿಂದ ನೀವು ದೇವಸ್ಥಾನಕ್ಕೆ ಹೋಗಂಗಿದ್ರೆ, ನಿಜವಾಗ್ಲೂ ಭಕ್ತಿಯಿಂದನೇ ನೀವು ಹೋಗಿದ್ರೆ, ನಾವು ಹಿಂದೆ ನೋಡ್ತಿದ್ದೀವಿ 45 ದಿನ ಅದ್ಭುತವಾದ ಮಾಲೆ ಹಾಕ್ತಿದ್ರು, ವ್ರತ ಮಾಡ್ತಿದ್ರು. ಆದರೆ ಇತ್ತೀಚಿನ ಸ್ವಾಮಿಗಳು ತಿರ್ಕೆ ಸೋಕಿ ಮಾಡ್ತಾ ಇದ್ದಾರೆ, ಸೋಕಿಗೋಸ್ಕರ ಮಾಲೆ ಹಾಕ್ತಾ ಇದ್ದಾರೆ. ಆದರೆ ದಯವಿಟ್ಟು ಬೇಡ. 10 ಜನದಲ್ಲಿ ಒಬ್ಬ ಮಾತ್ರ ಕರೆಕ್ಟಾಗಿ ಮಾಲೆ ಹಾಕಿರೋ ಸಿಗ್ತಾರೆ ಹೊರತು ಇನ್ನೆಲ್ಲ ಅವತ್ತೇ ಮಾಲೆ ಹಾಕೋದಂತೆ ಹೋಗೋದಂತೆ, ಅಲ್ಲೇ ಬಿಸಾಕಿ ಬರೋದಂತೆ. ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಏನು ಬಟ್ಟೆಗಳು ಇದಾವಲ್ಲ, ಬಟ್ಟೆಗಳು ಅಲ್ಲೆಲ್ಲ ಬಿಸಾಕಿ ಬರ್ತೀರಿ ನದಿಗಳ ಹತ್ರ, ಅವೆಲ್ಲ ಹಂಗೆ ಮಾಡಕ್ಕೆ ಹೋಗಬೇಡಿ. ಅದೆಲ್ಲ ತಪ್ಪು ಮಾಡೋದು. ಯಾವ ದೇವರು ಕೂಡ ಅಯ್ಯಪ್ಪ ಸ್ವಾಮಿ ಬಂದ್ಬಿಟ್ಟು ನಿಮಗೆ ಅಲ್ಲಿ ಹೇಳಿಲ್ಲ, ಅಲ್ಲೇ ಬಿಸಾಕ್ರಿ ಬಟ್ಟೆಗಳನ್ನ, ಅಲ್ಲೇ ಮಾಲೆನ ಬಿಸಾಕ್ಬಿಡ್ರಿ ಅಂತ ಹೇಳಿಲ್ಲ. ನೀವು ಅಷ್ಟೊಂದು ಶ್ರೀಮಂತರಾಗಿದ್ದರೆ ನಿಜವಾಗ್ಲೂ ಬಟ್ಟೆಗಳನ್ನು ನೀವು ಯಾರಿಗಾದರೂ ಕೊಡಿ. ವರ್ಷ ತಗೊಳ್ಳುವ ಅವಶ್ಯಕತೆ ಇಲ್ಲ. ಏನು ಹಾಕೊಂಡಿರೋದೇ 1 ವಾರ 15 ದಿವಸ ಹಾಕೊಂಡಿರ್ತೀರಿ, ಅವನ್ನ ಬಿಸಾಕ್ಬಿಡೋದಂತೆ ಹೋಗಿ ನೀರ ಹತ್ರ, ನದಿಗಳ ಹತ್ರ. ಅಯ್ಯೋ ಮುಟ್ಟಾಳ್ರ, ದೇವ್ರು ಈ ಥರ ಹೇಳಿದಾರ ಬಟ್ಟೆಗಳಿಗೆ ಬಿಸಾಕ್ರಿ ಅಂತ. ನೀವು ಅಷ್ಟೇ ಓಂ ಶಕ್ತಿ ಅವರು ಎಲ್ಲೆಲ್ಲಿ ಬೇಕಲ್ಲ ಬಿಸಾಕ್ತೀರಾ. ಈ ವರ್ಷ ಹಾಕೊಂಡಿರೋವು ಮುಂದಿನ ವರ್ಷನೂ ಕೂಡ ಹಾಕೊಂಡು ಹೋಗ್ಬೋದು. ದೇವರು ನನಗೆ ವರ್ಷ ಹೊಸ ಹಾಕ್ಕೊಂಬರ್ಬೇಡಿ ಅಂತ ಹೇಳಿಲ್ಲ, ಹೊಸವೇ ಹಾಕ್ಕೊಂಬರ್ಬೇಕು ಅಂತಲೂ ಹೇಳಿಲ್ಲ. ಗೊತ್ತಾಯ್ತಾ? ನೀವು ಅವನ್ನೇ ಒಗೆದು ನೀವು ಚೆನ್ನಾಗಿ ಇಟ್ಕೊಂಡಿದ್ರೆ ಅವು ಮುಂದಿನ ವರ್ಷನೂ ಕೂಡ ಚೆನ್ನಾಗಿರ್ತವೆ. ಇಲ್ಲಪ್ಪ ನಾನು ಭಯಂಕರ, ನನ್ನ ಹತ್ರ ಐತಿ, ನನಗೆ ಬೇಕಾದಂಗಿದೆ, ನಾನು ಯಾರಿಗಾರ ಅದನ್ನು ಕೊಡಿ. ನೀವು ಯಾರಿಗಾದ್ರೂ ಬೇಕಾದಷ್ಟು ಜನ, ಎಷ್ಟೋ ಜನ ಬಟ್ಟೆಗಳಿಲ್ದಂಗೆ ಮಲ್ಕೊಂತ ಇದ್ದಾರೆ, ಬಟ್ಟೆಗಳಿಲ್ದಂಗೆ ಓಡಾಡ್ತಾ ಇದ್ದಾರೆ ರೋಡಲ್ಲಿ. ಅವ್ರಿಗೂ ಕೊಡಿ ಹಾಕಂತಾರೆ. ದೇವ್ರೇನು ಅವ್ರಿಗೇನು ಕೊಡಬೇಡಿ ಅಂತ ಹೇಳಿಲ್ವಲ್ಲ, ಕೊಡಿ. ದಯವಿಟ್ಟು ನೋಡಿ, ನಂಬಿಕೆ ಇರಲಿ, ಮೂಢನಂಬಿಕೆ ಇರಬಾರ್ದು. ಇವೆಲ್ಲ ಯಾವ ಕೆಲಸಕ್ಕೆ ಬರ್ದಾಗ ಹೇಳ್ಬಿಡ್ತಾರೆ, ನೀನು ಆ ಬಟ್ಟೆ ಹಾಕಬಾರ್ದು, ಹಳೆ ಬಟ್ಟೆ ಹಾಕಬಾರ್ದು. ಅದೆಲ್ಲ ಸುಳ್ಳು. ಏನೇನೇನೂ ಆಗಲ್ಲ ರೀ, ಅದೆಲ್ಲ ಬರೀ ಸುಳ್ಳು. ಏನೂ ಆಗಲ್ಲ. ನಿಮ್ಮ ಬಟ್ಟೆಗಳನ್ನು ಹಾಕೊಂಡು ಹೋಗಿರೋವು
ಮುನ್ನುರ್ಸಕ್ಕೆ ಒಗದುಡಿ, ಅಷ್ಟಕ್ಕೂ ನಾನು ತಗೊಳ್ಳೋ ಕೆಪಾಸಿಟಿ ಇದೆ ಅನ್ನೋರು ಯಾರಿಗಾದ್ರೂ ಹೋಗಿ ಎಕ್ಕಳಕ್ಕೆ ಕೊಡಿ. ನದಿ ಹತ್ರ ಮಾತ್ರ ಬಿಸಾಕಬೇಡಿ. ಅಲ್ಲಿ ಅದರೊಳಗಡೆ ಹಾವುಗಳು ಮೀನುಗಳು ಇರ್ತವೆ, ಅವಕ್ಕೆಲ್ಲ ತೊಂದರೆ ಆಗುತ್ತೆ. ನಿಜವಾಗ್ಲೂ ದೇವರು ಆ ನದಿಗಳು ಹತ್ರ ಬಿಸಾಕಿ ಅಂತ ಹೇಳಿಲ್ಲ, ತೊಂದರೆ ಆಗುತ್ತೆ. ದಯವಿಟ್ಟು ಆ ಥರ ಬಿಸಾಕಿ ಆ ನದಿ ತೀರನ್ನು ಗಲೀಜು ಮಾಡೋಕ್ಕೆ ಹೋಗಬೇಡಿ. ನೀವು ಸ್ವಾಮೀಜಿಗಳಾಗಿದ್ದರೆ, ನಿಜವಾಗ್ಲೂ ಮಾಲಾಧಾರಿಗಳೇ ಸ್ವಾಮೀಜಿಗಳಾಗಿದ್ದರೆ, ಭಕ್ತಿಯಿಂದ ನೀವು ಮಾಲೆ ಹಾಕಿದ್ರೆ ನಿಜವಾಗ್ಲೂ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಟ್ಟೆಗಳನ್ನು ತಗೊಂಬಂದು ಯಾರಿಗಾದ್ರೂ ಕೊಡಿ, ಇಲ್ಲ ಅದನ್ನೇ ಮುಂದುವರ್ಸಿ ಇಟ್ಕೊಂಡು ಹಾಕೊಂಡು ಹೋಗ್ಬೋದು. ಆ ದೇವ್ರ ಅಯ್ಯಪ್ಪ ಸ್ವಾಮಿ ಅಂತ ಹೇಳಿಲ್ಲ, ಅರ್ಥ ಮಾಡ್ಕೊಳ್ಳಿ. ದೇವರು ನೋಡಿ, ದೇವರುಗಳು ಹೇಳ್ತಿರೋದು ನೀನು ಕಾಲೇಜಿಗೆ ಹೋಗು, ಸ್ಕೂಲ್ಗೆ ಹೋಗು, ಓದು, ಬುದ್ಧಿವಂತ ಆಗು ಅಂತ ಹೇಳಲ್ಲ. ನನಗೆ ಕುರಿ ಬಲಿ ಕೊಡು, ಕೋಳಿ ಬಲಿ ಕೊಡು, ಇನ್ನೇನೋ ಬಲಿ ಕೊಡು, ಸೀರೆ ಕೊಡು, ಬಟ್ಟೆ ಕೊಡು, ಇವೆಲ್ಲ ಕೇಳ್ತವೆ. ದಯವಿಟ್ಟು ಅವೆಲ್ಲ ಬರೋ ಸುಳ್ಳು, ನಂಬಕ್ಕೆ ಹೋಗ್ಬೇಡಿ. ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಂತ ಕೇಳ್ಕೊಂತದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಓಂ ಗುರು ಬಸವಲಿಂಗಾಯ ನಮಃ.